ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾವಿ ಗ್ರಾಮದಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬಸ್ಸಿನ ತೊಂದರೆ ಆಗುತ್ತಿರುತ್ತದೆ. ಈಗಾಗಲೇ ನಮ್ಮ ಕಡೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವ್ರನ್ನೇ ಕೂಡ ನೇರವಾಗಿ ನಾವು ಮಾತನಾಡಿಸೋಣ. ಅಂದರೆ ಅವರೇ ಏನು ಸಮಸ್ಯೆ ಇದೆ ಅಂತ ನೇರವಾಗಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಏನು ಸಮಸ್ಯೆ ಇದೆ ಅಪ್ಪಿ ನಿಮಗೆ? ನಮಗೆ ದಿನ ಬಸ್ ರಶ್ ಆಗಿ ಬರ್ತಿದೆ, ಅದಕ್ಕಾಗಿ ನಮಗೆ ಹೊಸ ಬಸ್ ಬಿಡಬೇಕು. ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಇದು ಆಗಾಕತ್ತಿ ಬಾ ದಿನ ಆಯ್ತು ರೀ. ಮತ್ತೆ ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಾ ಅಥವಾ ಏನಾದರೂ? ನಾವು ಹೇಳಿದ್ವಿ ರೀ, ನಮ್ಮ ಊರಲ್ಲಿ ಕಲ್ಪನಾಕಾಗಿ ಹೇಳಿದ್ವಿ ರೀ, ಮತ್ತೆ ಡಿಪೋ ಮ್ಯಾನೇಜರ್ಗೆ ಫೋನ್ ಹಚ್ಚಿ ಹೇಳಿದ್ವಿ. ಅವ್ರು 3 ದಿನ ನೋಡ್ತೇವಿ, ಇಲ್ಲ ಅಂದ್ರೆ ನಿಮ್ನ ಹತ್ತಿಸ್ಕೋದಿರ ಸ್ಟ್ರೈಕ್ ಮಾಡಂತ ಹೇಳಿ ನಾವು ಸ್ಟ್ರೈಕ್ ಮಾಡೇವ್ರಿ. ಈಗ ರೀ ನಮ್ಗೆ ಅಲ್ಲ, ಈಗ ಯಾರನ್ನಾದ್ರೂ ಸಂಪರ್ಕಿಸಿದ್ರಾ ಅಥವಾ ಏನಾದರೂ ಹೇಳಿದ್ರಾ? ಮ್ಯಾನೇಜರ್ಗೆ ಹೇಳೇವ್ರಿ ನಾವು ರೀ. ಏನಂತ ಹೇಳಿದ್ರು? ಅವ್ರ ಬಸ್ ಬಿಡ್ಲಿಲ್ರಿ, ಅದಕ್ಕೆ ನಾವು ಇಲ್ಲೇ ಕುಂದೂರ್ ಅಂತ ಹೇಳಿರಿ. ಅಂದ್ರೆ ಈಗ ಏನಾದ್ರು ಮ್ಯಾನೇಜರ್ ಹೊಸ ಬಸ್ ಅಥವಾ ಏನಾದ್ರು ಒಂದು ಆಲ್ಟರ್ನೇಟ್ ಏನಾದ್ರು ವ್ಯವಸ್ಥೆ ಮಾಡ್ತಾರೆ? ಬಿಡ್ತೇನೆ ಅಂತ ಹೇಳಿದಾರ್ರಿ. ನಾಳಿಂದ ಡೈಲಿ ಒಂದು ಬಸ್ ಬಿಡ್ತೇನೆ ಅಂದಾರಿ. ಇವತ್ತು ಬೇರೆ ಬಸ್ ಬರೋ ಮಟ್ಟ ಈ ಬಸ್ ಬಿಡಬೇಡ ಅಂತ ಹೇಳಿದಾರೆ ಅಷ್ಟೇ ರೀ. ಅಂದ್ರೆ ಇಲ್ಲಿ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಅವ್ರಿಗೂ ಸಾಕಷ್ಟು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಇಂತ ಮನವಿ ಏನಾದ್ರು ಸಲ್ಲಿಸಿದ್ರ ಅಥವಾ ಇಲ್ವಾ? ಅವ್ರು ನಮ್ಮ ಕಲ್ಪನಾ ಮೇಡಮ್ ಅವ್ರಿಗೆ MLA ಅವ್ರಿಗೆ ಹೇಳಿದಾರೆ ಅಂತ ಹೇಳಿದಾರ್ರಿ. ಆದ್ರೆ ಅವ್ರು ಬಸ್ ಬಿಡು ಮಟ್ಟ ಇವ್ನ ಬಸ್ ಬಿಡಬೇಡ ಅಂತ ಹೇಳಿದಾರೆ ಅಷ್ಟೇ ರೀ. ನಮ್ಗ್ರಿ ನಾವ್ ಏನಾರ ನಾಳಿಂದ ಬಸ್ ಬಿಡ್ದಿಕ್ಕಂದ್ರೆ ನಾವು ಡಿಪೋಕ್ ಹೋಗಿ ತಕರಾರು ಮಾಡ್ತೇವೆ ಅಷ್ಟೇ ರೀ. ಸ್ಟ್ರೈಕ್ ಮಾಡ್ತೀರಾ? ನಮಗ್ ಬೇರೆ ಬಸ್ ಬಿಡು ಮಟ್ಟ ನಾವ್ ಹಿಂಗ ಸ್ಟ್ರೈಕ್ ಮಾಡಾರಿ, ಇದ ಬಸ್ ಸ್ಟ್ರೈಕ್ ಮಾಡಾರಿ ನಾವು ಅಷ್ಟೇ. ಬೇರೆ ಬಸ್ ಬಿಡು ಮಟ್ಟ ನಾವ್ ಬೇರೆ ಕಡೆ ಹೋಗುದಿಲ್ರಿ ಬಸ್ಗ್ರಿ. ಎಷ್ಟು ದಿವಸ ನಾವ್ ಹಿಂಗ್ ಮಾಡ್ಬೇಕ್ರಿ? 3 ಡೇ ಆತ್ರಿ ಕಂಟಿನ್ಯೂ ರೀ. 7 o'clock ಹೋಗಿ ತಿಗಡಿ ಕ್ರಾಸ್ ಇಂದ ನಡ್ಕೊಂತ ಊರಿಗೆ ಹೊಂಟೇವ್ರಿ. ನಮಗ್ ಬಸ್ ಬರೋ ಮಟ್ಟ ನಾವು ಈ ಬಸ್ ಬಿಡುದಿಲ್ರಿ ಅಷ್ಟೇ ರೀ. ನಮಗ್ ತಿಗಡಿ ಮಟ್ಟ ಬಸ್ ಬೇಕ್ರಿ ಡೈಲಿ ರೀ ಅಷ್ಟೇ ರೀ. ನಮಗ ತಿಗಡಿಯಿಂದ ಬೈಲಹೊಂಗಲ ಮತ್ ಸಂಪಾಂದ್ರ ಅಷ್ಟೇ ತಿಗಡಿ ಬಸ್ ಹತ್ಬೇಕ್ರಿ. ಬರೋ ಮುಂದೆ ಅದ ಬಸ್ ನಮಗ್ ಹೊಳ್ ಬರ್ಬೇಕ್ರಿ ಅಷ್ಟೇ ರೀ. ತಿಗಡಿ ಕ್ರಾಸ್ ಇಂದ ಫುಲ್ ಬಸ್ ಅದು ಬರಾಕತ್ತು ಅಂದ್ರೆ ನಾವು ಹತ್ತುದಿಲ್ರಿ ಅದಕ್ಕರಿ. ತಿಗಡಿ ಕ್ರಾಸ್ ಇಂದ ಮರಡಿ ನಾಗಲಾಪುರಿ ಕಲ್ಲೂರು ಎಲ್ಲಾರು ಹತ್ತಾರೆ ಅದ ಬಸ್ಸಿಗ್ರಿ. MLA PA ವಿಡಿಯೋ ಕಾಲ್ ಮಾಡಿ ಮಾತಾಡೇವ್ರಿ ನಾವ್ರಿ. ಒಂದು ಬಸ್ನಲ್ಲಿ ಸರಿಸುಮಾರು ಎಷ್ಟು ಜನ ಹೋಗ್ತೀರಾ ಇವಾಗ ನೀವು? ಎಷ್ಟು ಜನ? 90 ರಿಂದ 110 ಮಂದಿ ಮಟ್ಟ ಹೋಗ್ತೇವ್ರಿ ನಾವು ಬಸ್ನಾಗ್ರಿ. ಜೋತ್ ಬಿದ್ದಾದ್ರು ಹೋಗ್ತೇವ್ರಿ. ಬಾಯ್ಸ್ ಒಳಗ್ ಹತ್ತಾರೆ, ಗರ್ಲ್ಸ್ ಜೋತ್ ಬಿದ್ದು ಹೋಗ್ತೇವ್ರಿ ಬಸ್ಸಿಗ್ರಿ ನಾವ್ರಿ. ಡೈಲಿ ಹಿಂಗಾರಿ, ಡೈಲಿ ಇದೇ ತರ ಮಾಡ್ತಾರಿ ಬಸ್ರಿ. ನಮಗ್ ಹತ್ಬೇಕಂದ್ರೆ ಒಂದ್ ಸತ ಕಾಲಿಟ್ಟು ಅರ್ಧ ಕಲ್ ಹೋಗಿ ಒಂದು ತಿಗಡಿ ಬಾವಿಗೆ ಇಳಿದೇವ್ರಿ ನಾವು ಹೋಗಿ ಬಸ್ನಾಗಿಂದ್ರಿ. ನಮಗ್ ಬಸ್ ಬೇಕ್ರಿ ಅಷ್ಟೇ ರೀ. ನಮಗ್ ಡೈಲಿ ಇದೇ ತರ ಮಾಡ್ತಾರಿ ಅವ್ರಿ. ಇವತ್ತೊಂದ್ ಬರ್ಬೇಕಂತ ಹೇಳಿ ಬೇರೆ ಬಸ್ ಬಿಡ್ತಾರಿ, ಮತ್ ಡೈಲಿ ಇದೇ ತರ ರೀ ಅವ್ರದ್ರಿ ಬಸ್ರಿ. ಒಟ್ಟ ಬಿಡುದಿಲ್ರಿ ಬಸ್ರಿ. ಅಂದ್ರೆ ನೀವ್ ಹೇಳುವ ಹಾಗೆ ಒಂದ್ ದಿನ ನೀವು ಸ್ಟ್ರೈಕ್ ಮಾಡಿದಿರಿ, ಅವತ್ತು ಬಿಡ್ತಾರೆ, ಮರನೇ ದಿವಸ ಬಿಡಲ್ಲ. ಹಾ ರೀ, ನಾವ್ ಸ್ಟ್ರೈಕ್ ಮಾಡಿದ ದಿವಸ ಒಂದ್ ಬಸ್ ಬಿಡ್ತಾರಿ, ನಾವ್ ಆ ಬಸ್ಸಿಗೆ ಹೋಗ್ತೇವ್ರಿ. ಮರನೇ ದಿವಸ ಮತ್ ಬಸ್ ಬಿಡುದಿಲ್ರಿ ನಮಗ್ರಿ. ಮತ್ ಇದ ಬಸ್ಸಿಗೆ ಹತ್ಬೇಕ್ರಿ ನಾವ್ರಿ. ಬಸ್ ಬಿಡುದಿಲ್ರಿ ಒಟ್ಟಾರಿ. ಬಿಟ್ಟಿಲ್ಲ, ಮನೆ ಸ್ಟ್ರೈಕ್ ಮಾಡಿದಾರೆ ಅವಾಗ ಬಿಟ್ಟಿಲ್ರಿ. ಇವತ್ತು ಬಿಡ್ತೇನೆ ಅಂತ ಹೇಳಿದಾರೆ. ಅವ್ರು ಬಿಡು ಮಟ್ಟ ನಾವ್ ಈ ಬಸ್ ಬಿಡುದಿಲ್ರಿ ಅಷ್ಟೇ ರೀ. ಇಲ್ಲೇ ನಾವು ಕೂಡ ನೇರವಾಗಿ ನೋಡ್ತಾ ಇರ್ಬೋದು ಒಳಗಡೆ ಯಾವ ತರ ರಶ್ ಇದೆ. ಒಂದು ಬಸ್ಸಿನಲ್ಲಿ ಸರಿಸುಮಾರು 53 ಸೀಟ್ಗಳನ್ನು ಹಾಕಬೇಕು. ಎಕ್ಸ್ಟ್ರಾ ಒಂದು ನಿಂತು ಹೋಗ್ಬೇಕಂದ್ರೆ 26 ಸ್ಟ್ಯಾಂಡಿಂಗ್ ಇದೆ. ಈಗ ನಾವು ನೇರವಾಗಿ ನಿಮ್ಗೆ ಬಸ್ಸಿನ ಚಿತ್ರನ ತೋರಿಸ್ತಾ ಇದ್ದೇನೆ. ಯಾವ ತರ ಇದೆ ಅಂದ್ರೆ ಒಂದು ಬಸ್ಸಿನ ಒಳಗಡೆ ಸಾಕಷ್ಟು ಜನ, ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಾಗಲಿ, ಪ್ರತಿದಿನ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಈ ಬಸ್ಸಿನ, ಅಂದರೆ ಒಂದೇ ಬಸ್ ಅಲ್ಲ, ಸರಿಸುಮಾರು 4-5 ಬಸ್ಗಳನ್ನು ಒಂದೇ ನೇರವಾಗಿ ಈಗಾಗಲೇ ನಮಗೆ ತೋರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ತಮಗೆ ಪ್ರತಿದಿನ ಆಗುವಂಥ ಸಾಕಷ್ಟು ನೋವುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಇಲ್ಲೇ ಕೂಡ ನಾವು ನೋಡ್ತಾ ಇರ್ಬೋದು. ಇವಾಗ ನಾವು ನೋಡ್ತಾ ಇದ್ದೀವಿ ಬೆಳಗಾವಿ ಮತ್ತು ಬೈಲಹೊಂಗಲ ಬಸ್ಸು ಕೂಡ ನಿಲ್ಲಿಸಿದ್ದಾರೆ. ಸರಿಸುಮಾರು ಒಂದು 3-4 ಬಸ್ಗಳನ್ನು ತಡೆ ಹಿಡಿದು ಪ್ರತಿದಿನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ಚಿತ್ರವನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಒಂದೇ ಅಲ್ಲ, ಸರಿಸುಮಾರು 3-4 ಬಸ್ಗಳನ್ನು ಒಂದೇ ತಾಣದಲ್ಲಿ ನಿಲ್ಲಿಸಿ ಪ್ರತಿದಿನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆದರೆ ಇಲ್ಲಿನ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಹಾಗೂ ಡಿಪೋ ಮ್ಯಾನೇಜರ್ ಆದಂಥ ಅವರು ಯಾಕೆ ವಿದ್ಯಾರ್ಥಿಗಳ ಕಷ್ಟಗಳನ್ನು ಆಲಿಸ್ತಾ ಇಲ್ಲ? ಅವ್ರ ಮಕ್ಕಳು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಾಗಿ ಶಾಲಾ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಒಂದಲ್ಲ ಮೂರಲ್ಲ ಸರಿಸುಮಾರು 5-6 ಬಸ್ಗಳನ್ನು ಒಂದೇ ಕಡೆ ನಿಲ್ಲಿಸಿ, ಅದು ಕೂಡ ಇಲ್ಲೇ ಶಾಲಾ ಕಾಲೇಜ್ ಕೂಡ ಇದೆ, ಪ್ರೌಢಶಾಲೆ ಇಲ್ಲೇ ಇದೆ. ಹಾಗಾದರೆ ಕೊನೆಯದಾಗಿ ಈ ವಿದ್ಯಾರ್ಥಿಗಳಿಗೆ ಕಷ್ಟವನ್ನು ಕೇಳೋರು ಯಾರು? ಹಾಗಾದರೆ ಇನ್ನೇನು ಮಾಡ್ತಾರಂತ ಕಾದು ನೋಡೋಣ. ಇನ್ ನ್ಯೂಸ್ ಬೆಳಗಾವಿ ಜೊತೆ ಶಾನುಲ್ ಮತ್ತೆ ಖಾನ್, ಬೈಲಹೊಂಗಲ.